ರಾಜ್ಯ ಸರ್ಕಾರ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಫುಲ್ ವಾರ್ ಮಾಡ್ದಂಗಿತ್ತು ಬಿಡದಿ ಕೇತಕನಹಳ್ಳಿ ತೋಟದ ಸರ್ವೆ ವಿಚಾರದಲ್ಲಿ. ಈಗ ಒಂದಷ್ಟು ಜನ ಹಂಗೆ ಹಿಂಗೆ ಟೀಕೆ ಮಾಡ್ತಾಯಿದ್ರು. ಸುಪ್ರೀಂ ಕೋರ್ಟಲ್ಲಿ ರಿಲೀಫ್ ಸಿಕ್ಕಿದೆ ಅವ್ರಿಗೆ ಆ ವಿಷಯದಲ್ಲಿ. ಸೊ ಕಾಂಗ್ರೆಸ್ ಅವ್ರು ಯಾರು ಆ ವಿಷಯವನ್ನು ಇಟ್ಕೊಂಡು ಟೀಕೆ ಮಾಡ್ತಿರೋ ಅವ್ರಿಗೊಂದು ಸ್ವಲ್ಪ ನಿರಾಸೆ ಆಗಿದೆ ಸದ್ಯಕ್ಕೆ ಕೋರ್ಟ್ ವಿಚಾರದಲ್ಲಿ. ಅದು ಕೋರ್ಟ್ ನಿರ್ಧಾರಗಳು, ಅವೇನೂ ಮಾಡೋಕ್ಕಾಗಲ್ಲ. ಏನು ಕತೆ? ಬಿಡದಿ ಕೇತಕನಹಳ್ಳಿಯಲ್ಲಿ ಸರ್ಕಾರಿ ಜಮೀನು ಒತ್ತುವರಿ ಆರೋಪ ಅವ್ರ ಮೇಲಿತ್ತು. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆ ಈಗ ರಿಲೀಫ್ ಸಿಕ್ಕಿದೆ. ವಿಚಾರಣೆ ಮುಂದಿನ ಆದೇಶದವರೆಗೂ ಕೂಡ ಸುಪ್ರೀಂ ಕೋರ್ಟ್ ಇದಕ್ಕೆ ತಡೆಯನ್ನು ಕೊಟ್ಟಿದೆ. ಮದ್ದೂರು ಮಾಜಿ ಶಾಸಕ ಡಿ.ಸಿ. ತಮ್ಮಣ್ಣ ಸೇರಿದಂತೆ ಇತರರ ವಿರುದ್ಧದ ವಿಚಾರಣೆಗೆ ತಡೆಯನ್ನು ಕೊಡಲಾಗಿದೆ. ಸರ್ಕಾರಿ ಜಮೀನು ಒತ್ತುವರಿ ಆರೋಪದ ಮೇಲೆ ಈ ಪ್ರಕರಣ ದಾಖಲಾಗಿತ್ತು. ಕರ್ನಾಟಕ ಹೈಕೋರ್ಟ್ನ ಆದೇಶಕ್ಕೆ ತಾತ್ಕಾಲಿಕ ತಡೆ ನೀಡಲಾಗಿದೆ. ಸುಪ್ರೀಂ ಕೋರ್ಟ್ನಿಂದ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿದ್ದಾರೆಂದು ಸಮಾಜ ಪರಿವರ್ತನಾ ಸಮುದಾಯ ದೂರು ಕೊಟ್ಟಿತ್ತು. ಲೋಕಾಯುಕ್ತ ವರದಿ ಅನುಸಾರ ಕ್ರಮ ಕೈಗೊಳ್ಳುವಂತೆ ಹೈಕೋರ್ಟ್ 2020ರಲ್ಲಿ ಆದೇಶ ಮಾಡಿತ್ತು. ರಾಜ್ಯ ಸರ್ಕಾರ 2025ರ ಜನವರಿ 28ರಂದು SIT ರಚನೆ ಮಾಡಿತ್ತು. SIT ರದ್ದುಗೊಳಿಸಬೇಕು ಅಂತ ಕುಮಾರಸ್ವಾಮಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಹಾಗಾಗಿ ಹಿಂಗೆ ಕತೆ. ಎಲ್ಲ ರಾಜಕಾರಣಿಗಳು ತಮ್ಮ ಜಮೀನನ್ನು RTC ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅಂತ ಹೇಳಬೇಕು. ಆಗ್ತೆ ಉಳಿದೋದೆಲ್ಲ ಜನಗಳದು ಅಥವಾ ಸರ್ಕಾರಕ್ಕೆ ಸೇರಿದ್ದು ಅಂತ ಹೇಳಬೇಕು. ಹಾಗೆಲ್ಲರ ಫ್ಯಾಮಿಲಿ RTCಗಳು ಆಚೆ ಬಂದಾಗ ಜಮೀನು ಎಷ್ಟೈತೆ ಗೊತ್ತಾಗುತ್ತೆ. ಕುಮಾರಸ್ವಾಮಿ ಅವ್ರದ್ದು ಸೇರಿದಂಗೆ. ಯಾಕೆ ಅಂತಂದರೆ ಇನ್ನು ಒಂದು ಬೆಟ್ ಮಾಡೇ ನೀನು ಕಳ್ಳ ಅಂತಾರೆ, ಇನ್ನು 3-4 ನಮಗೆ ತೋರಿಸ್ತಾ ಇರುತ್ತೆ ನೀನು ಕಳ್ಳ ಗುರು ಅಂತ. ರಾಜಕೀಯದಲ್ಲಿ ಈಗ ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ಹುಡುಕ್ತಂಗೆ ಆಗೈತೆ. ನಿಯತ್ತಾಗಿರೋರನ್ನ, ಬ್ರಷರ್ ಅಲ್ದಿರೋರನ್ನ, ಲೂಟಿ ಮಾಡ್ತಿರೋರನ್ನ. ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದೆ KRS ಪಾರ್ಟಿ ಬಗ್ಗೆ. ಇವತ್ತೇನೇ ಆಗಲಿ ರೇರ್ YSV ದತ್ತ ಅಂತವರು, ರಾಜಾಜಿನಗರದ ಸುರೇಶ್ ಕುಮಾರ್ ಅಂತವರು, ಆಳಂದದ BR ಪಾಟೀಲ್ ಅಂತವರು, ಮಾಧುಸ್ವಾಮಿ ಅವರಲ್ಲಿ ಇಷ್ಟ ಇಲ್ಲ ಬಿಡಿ. ಈಗ ಸೊ ಹೀಗೆ ಭಾಳಷ್ಟು ಜನ ಇನ್ನು ಯೋಗ್ಯರು ರಾಜಕಾರಣದಲ್ಲಿದ್ದಾರೆ. ಅದನ್ನು ಬಿಟ್ಟರೆ ಐ ಸ್ಟ್ರಾಂಗ್ಲಿ ಅಪ್ರಿಷಿಯೇಟ್ ಮಾಡ್ತೀನಿ ಇವತ್ತಿಗೆ KRS ಪಾರ್ಟಿ ಅವ್ರನ್ನ. ರವಿಕೃಷ್ಣ ರೆಡ್ಡಿ ನೆಮ್ಮದಿಯಾಗಿ ಅವ್ರ ಮಕ್ಕಳು ಮರಿ ಹೆಂಡ್ತಿ ನೋಡ್ಕೊಂಡು ಆರಾಮಾಗಿರ್ಬೋದಾಗಿತ್ತು. ಅದು ಯಾಕೋ ಆ ಪುಣ್ಯಾತ್ಮ ಅಲ್ಲೆಲ್ಲ ಬಿಟ್ಟು ಬಂದು ಇಲ್ಲೇನೋ ಬದಲಾಯಿಸಿ ಅಂತ ಬಂತು ಮಾಡ್ತಾಯಿದ್ದಾರೆ. ಹಾಗಾಗಿ ಇವತ್ತು ಭ್ರಷ್ಟರಲ್ಲದ ಲೂಟಿ ಮಾಡದ ರಾಜಕಾರಣಿಗಳು ಹುಡ್ಕೋದೇ ದೊಡ್ಡ ಸಮಸ್ಯೆ, ಕಷ್ಟ ಸಿಗಲ್ಲ. ಹಾಗಾಗಿ ಈ ಕುಮಾರಸ್ವಾಮಿ ಅವ್ರ ಪ್ರಕರಣ ರಿಲೀಫ್, JDS ಅವ್ರಿಗೆ ಸಂಭ್ರಮಾಚರಣೆ, ಕಾಂಗ್ರೆಸ್ ಅವ್ರಿಗೆಲ್ಲ ಸಿಗಾಕಬಿಡ್ತಿರಲ್ಲಪ್ಪ ಕುಮಾರಸ್ವಾಮಿ ಬಚಾವಾಗ್ಬಿಟ್ರು ಅಂತ ಕಾಂಗ್ರೆಸ್ ಅವ್ರು ಬೇಜಾರು ಮಾಡ್ಕೊತಾರೆ. ಅದೇನೇ ಆಗಲಿ ಈ ವಿಷಯ ಬಂದಾಗ ಕಾಂಗ್ರೆಸ್ ಕಾರ್ಯಕರ್ತರು ಬಡವರೇ, BJP ಕಾರ್ಯಕರ್ತರು ಬಡವರೇ, JDS ಕಾರ್ಯಕರ್ತರು ಬಡವರೇ. ಆದರೆ 3 ಪಾರ್ಟಿ ನಾಯಕರೆಲ್ಲರೂ ಶ್ರೀಮಂತರೇ. ಸೊ ಹಾಗಾಗಿ ಸಮ್ ಟೈಮ್ ಐ ಲೈಕ್ ಕಮ್ಯುನಿಸ್ಟ್ ಪಾರ್ಟಿ. ಕಮ್ಯುನಿಸ್ಟ್ ಸಿದ್ಧಾಂತದಲ್ಲಿ ಆ ನೀತಿ ನಿಯತ್ತು ಅನ್ನೋದೈತೆ. KRS ಪಾರ್ಟಿಲಿದೆ ಈಗ. ಹಂಗಿದೆ. ಹಾಗಾಗಿ ರೇರ್ ಒಂದು ಟೈಮ್ ಅನಿಸುತ್ತೆ ಒಂಥರ ಅಸಹ್ಯ ಇವೆಲ್ಲ ಅಂತ. ನಾವು ಅವನಿಗಿಂತ ಇವ್ನು ಜಾಸ್ತಿ ಕಳ್ಳ ಅಲ್ಲ ಅಂತ ಓಟ್ ಹಾಕ್ಬೇಕಾಗತ್ತೆ, ಅವ್ನು ಒಪ್ಕೋಬೇಕಾಗತ್ತೆ ಅಂತ ಸನ್ನಿವೇಶದಲ್ಲಿ ನಾವಿದ್ದೀವಿ. ಆಪ್ಷನ್ನೇ ಇಲ್ವಾ? ಇದೆ. ರಿಟರ್ನ್ ಅವ್ರವ್ರು ತಿಂತವ್ರ ಜನ ಯಾರು ಯಾರ ಮನೇಲಿ ಹೋಗ್ಬಿಟ್ಟು ಊಟ ಮಾಡ್ತಾಯಿಲ್ಲ, ಬದುಕ್ತಿದ್ದಾರೆ ಒಂದು ಹಂತಕ್ಕೆ. ಸೊ ಅವರಾದರೂ ಚುನಾವಣೆ ಹಿಂದಿನ ದಿನ ಕೈ ಹೊಡೆದೆ 2,000 ಕೊಡಿ ಓಟ್ಗೆ 4,000 ಕೊಡಿ, ನಮ್ಮ ಮನೇಲಿ 10 ಓಟವೆ ಅಂತ ಹೇಳಿದೆ. ಯಾರು ಯೋಗ್ಯ ಯಾರು ನೋಡಬೇಕು. 1 2 3 4 5 6 BJP ಅವನ, ಕಾಂಗ್ರೆಸ್ ಅವನ, JDS ಅವನ, KRS ಪಾರ್ಟಿ ಅವನ, ಆಮ್ ಆದ್ಮಿ ಪಾರ್ಟಿ ಅವನ, ಮತ್ತೊಬ್ಬನ ಅಂತ ಆ ಯೋಗ್ಯರನ್ನು ಆಯ್ಕೆ ಮಾಡಬೇಕು. ಕಾಸಿದೆ ಅಂದ್ಬಿಟ್ಟು ನಮ್ಮ ಮನೆ ಹೆಣ್ಮಕ್ಳನ್ನ ಅವನು ಹಲಾಲ್ ಕೋರನ್ನು ಕೊಟ್ಟು ಮದುವೆ ಮಾಡೋಕ್ಕಾಗತ್ತೆ? ನನಗೆ ಮತನೂ ಅಷ್ಟೇ. ಕಾಸು ಕೊಡ್ತಾನೆ ಅಂತ ಹಲಾಲ್ ಕೋರನ್ನು ಕೊಟ್ಟಕ್ಕಾಗತ್ತೆ? ಹಾಗಾಗಿ ರಾಜಕೀಯ ವ್ಯವಸ್ಥೆ ಬದಲಾಗಬೇಕು. ಸೊ ಹಾಗಾಗಿ ಇಲ್ಲಿ ಕುಮಾರಸ್ವಾಮಿ ಅವರ ಪ್ರಕರಣಕ್ಕೆ ಸುಪ್ರೀಂ ಕೋರ್ಟ್ ತಡೆಯನ್ನು ಕೊಟ್ಟಿರಬಹುದು. ಕಾಂಗ್ರೆಸ್ ಅವ್ರಿಗೆ ಬೇಜಾರಿರ್ಬೋದು, JDS ಅವ್ರಿಗೆ ಖುಷಿ ಇರ್ಬೋದು. ಇಟ್ಸ್ ಪಾಲಿಟಿಕ್ಸ್. ಹಾಗೆ ಹೇಳಿದಲ್ಲ, ಇಲ್ಲಿ ಕಾಮೆಂಟಾಗಿ ಬರೋ ಎಲ್ಲ ಕಾಂಗ್ರೆಸ್ಸು, JDS, BJP ಕಾರ್ಯಕರ್ತರು ಅವರೇನು ರಾಜಕೀಯವಾಗೇನು ಲಾಭಗಳು ಮಾಡ್ಕೊಂಡಿಲ್ಲ ಪಾಪ. ಲೀಡ್ರ್ಗಳಷ್ಟೇ ಎಕರೆಗಟ್ಟಲೆ ಆಟಗಳು. ಬಟ್ ದಿಸ್ ಇಸ್ ಸುದ್ದಿ. ಆ ಸುದ್ದಿ ಹೇಳೋ ಟೈಮಲ್ಲಿ ನಾಯಕರು ಮತ್ತು ಕಾರ್ಯಕರ್ತರಿಗಿರೋ ಅಂತರವನ್ನು ಹೇಳಬೇಕಾಗಿತ್ತು ಅಷ್ಟೇ. ಆ ಅಂತರದ ಬಗ್ಗೆ ಹೇಳಿದೆ. ಎಸ್, ತಾವೇನು ಹೇಳ್ತೀರಿ ಈ ಸುದ್ದಿ ಬಗ್ಗೆ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.